ಬಂಗ್ಲೆಗುಡ್ಡದ 7 ಸ್ಥಳಗಳಲ್ಲಿ ತಲೆಬುರುಡೆ ಅವಶೇಷಗಳು ಪತ್ತೆಯಾಗಿರುವಂಥ ಬುರುಡೆಗಳು ಯಾರದ್ದು ಅನ್ನೋ ಕುರಿತು ತನಿಖೆ ನಡೀತಾ ಇದೆ. ನಿನ್ನೆ ಸಿಕ್ಕ ಒಂದು ಬುರುಡೆ ಮತ್ತು ಅಸ್ಥಿಪಂಜರ UB ಅಯ್ಯಪ್ಪರದ್ದು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಸಿಕ್ಕಿರೋದ್ರ ಪೈಕಿ ಒಂದು ಅಸ್ಥಿಪಂಜರ ಮತ್ತು ತಲೆಬುರುಡೆ UB ಅಯ್ಯಪ್ಪರದ್ದು ಅಂತ. ಅಯ್ಯಪ್ಪ ಅವರ ಅಸ್ಥಿಪಂಜರ ಅನ್ನೋದು ಬಹುತೇಕ ಖಚಿತಪಡಿಸಲಾಗಿದೆ. FSL ವರದಿಯಲ್ಲಿ ಮತ್ತಷ್ಟು ಮಾಹಿತಿ ಬಯಲಾಗಬಹುದಾದ ಸಾಧ್ಯತೆ ಕೂಡ ಇದೆ. ಆತ್ಮಹತ್ಯೆ ಮಾಡಿಕೊಂಡಿರುವಂಥ ರೀತಿಯಲ್ಲಿ ಪತ್ತೆಯಾಗಿರುವಂಥ ಕೆಲ ಅಸ್ಥಿಪಂಜರಗಳು ನೋಡಿ, ನಿನ್ನೆನೂ ಮೊನ್ನೆನೂ ಒಂದಷ್ಟು ಅಸ್ಥಿಪಂಜರ, ತಲೆಬುರುಡೆ ಇದೆಲ್ಲವೂ ಕೂಡ ಸಿಕ್ಕಿತ್ತು. ಸೊ ತನಿಖಾ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಒಂದು ತಲೆಬುರುಡೆಯನ್ನು ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಇವರದ್ದು ಇರಬಹುದು ಅಂತ. ಸೊ ಈ ಪೈಕಿ UB ಅಯ್ಯಪ್ಪ ಅವರದ್ದು ಅಂತ ಹೇಳಲಾಗ್ತಾ ಇದೆ. ಅಸ್ಥಿಪಂಜರ ಅಯ್ಯಪ್ಪ ಅವರ ಅಸ್ಥಿಪಂಜರ ಅನ್ನೋದು ಬಹುತೇಕ ಖಚಿತವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. FSL ವರದಿಯಲ್ಲಿ ಇನ್ನಷ್ಟು ಮಾಹಿತಿ ಬಯಲಾಗಬಹುದಾದ ಸಾಧ್ಯತೆ ಇದೆ. ಇದು ಆತ್ಮಹತ್ಯೆ ಮಾಡಿಕೊಂಡಿರುವಂಥ ರೀತಿಯಲ್ಲಿ ಪತ್ತೆ ಆಗಿರುವಂಥ ಕೆಲ ಅಸ್ಥಿಪಂಜರಗಳು ಅನ್ನೋದು ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ಒಟ್ಟು 7 ತಲೆಬುರುಡೆಯನ್ನು ಸಿಕ್ಕಿತ್ತು. ಅದರ ಜೊತೆಗೆ ಒಂದಷ್ಟು ಮೂಳೆಗಳು ಕೂಡ ಸಿಕ್ಕಿತ್ತು, ಅಸ್ಥಿಪಂಜರಗಳು ಕೂಡ ಸಿಕ್ಕಿತ್ತು. ತನಿಖೆಯನ್ನು ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು FSLಗೆ ಕಳಿಸಲಾಗಿತ್ತು. ರಿಪೋರ್ಟ್ ಬರಬೇಕಾಗತ್ತಲ್ಲ, ಅಂದರೆ ಅದು ಆತ್ಮಹತ್ಯೆಗೋ ಅಥವಾ ಅದು ಮರ್ಡರೋ ಅಥವಾ ಅದು ರೇಪೋ ಏನು ಎತ್ತ ಅನ್ನೋದು, ಜೊತೆಗೆ ಅದು ಗಂಡೋ ಹೆಣ್ಣೋ, ಎಷ್ಟು ವರ್ಷದಿಂದ ಮೇಲ್ಪಟ್ಟವರು ಎಷ್ಟು ವರ್ಷದಿಂದ ಕೆಳಪಟ್ಟವರು ಅನ್ನೋದ್ರ ಬಗ್ಗೆ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರದ್ದು ಒಂದು ಅಸ್ಥಿಪಂಜರ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಯವರು ಕನ್ಫರ್ಮ್ ಮಾಡಿದ್ದಾರಾ, ಏನು ಎತ್ತ, ಮಿಸ್ಸಿಂಗ್ ಕೇಸನ್ನು ದಾಖಲಿಸಿದ್ರಾ ಅಥವಾ ಮೊದಲೇ ಮಾಹಿತಿ ಅವರಿಗೆ ಇತ್ತಾ, ಈ ಬಗ್ಗೆ ಎಲ್ಲ ಮಾಹಿತಿ ಸಿಗಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆಯೇ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅಯ್ಯಪ್ಪ ಇವರದ್ದು ಒಂದು ಅಸ್ಥಿಪಂಜರ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆಯೂ ತನಿಖೆ ಆಗತ್ತೆ. ಅಂದರೆ ಅಯ್ಯಪ್ಪ ಯಾರು, ಇವ್ರ ಹಿನ್ನೆಲೆಗೇನು, ಇವ್ರ ಮನೆಯವರಿಗೆ ಈ ವಿಚಾರ ಗೊತ್ತಿದೆಯಾ, ಮಿಸ್ಸಿಂಗ್ ಕೇಸ್ ಏನಾದ್ರು ದಾಖಲಿಸಿದ್ರಾ, ಇವ್ರು ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಿದೆಯಾ, ಅಥವಾ ಇದು ಮುಂಚಿತವಾಗಿ ಗೊತ್ತಿದ್ದಂಥ ವಿಚಾರವಾ, ಇದು ಕೂಡ ಪ್ರಶ್ನೆ ಆಗತ್ತೆ. ಒಟ್ಟಿನಲ್ಲಿ SIT ಪ್ರತಿಯೊಂದರ ಜಾಡು ಹಿಡಿದು ಹೊರಟಿದೆ. ಎಲ್ಲದರ ತನಿಖೆಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ಅನುಮಾನ ಬರುವಂಥ ವಿಚಾರ ಆಗಿರಲಿ ಅದನ್ನು ಹಾಗೆ ಬಿಡ್ತಾ ಇಲ್ಲ, ತನಿಖೆಯನ್ನು ಮಾಡಲಾಗ್ತಾ ಇದೆ.